ರೀ, ನಿಮ್ಗೇನು ಅನ್ಸುತ್ತೆ? ಸುಬ್ಬು ಮತ್ತು ಶ್ರಾವಣಿ ನಮ್ಮ ಮಗುಗೆ ನಾಮಕರಣ ಮಾಡಕ್ಕೆ ಒಪ್ಕೊಂಡಿರ್ತಾರಾ? ಅಯ್ಯೋ, ಅದನ್ನ ನೀನು ಹೇಳಬೇಕು. ಅವರಿಬ್ರನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋದು ನೀನೇ ತಾನೇ? ಆದರೆ ಮನೆಗೆ ಹೋಗಿ ಕರೆದಿದ್ದು ನೀವೇ ತಾನೇ? ಓ, ಅಂದ್ರೆ ನಾನು ಹೋಗಿ ಮಾತಾಡ್ಸಿದ್ದೆ ತಪ್ಪಾಗೋಯ್ತಾ? ಅಯ್ಯಯ್ಯೋ, ನಾ ಹಂಗೆ ಹೇಳಿಲ್ಲ. ನಾನು ನಿಮಗೆ ರೇಗಿಸ್ತಿದ್ದೆ ಅಷ್ಟೇ. ಓಹೋ, ಏನು ಮೇಡಮ್ ಅವರು ನಮ್ಮನ್ನ ರೇಗ್ಸೋ ರೇಂಜಿಗೆ ಬೆಳೆದ್ಬಿಟ್ಟಿದ್ರೆ? ಯಾಕೆ ಬರಬಾರ್ದಾ? ಹಾಗೇನಿಲ್ಲ, ಇರ್ಲಿ ಬಿಡು, ನಾನು ಇದನ್ನು ಸಹಿಸ್ಕೋತೀನಿ. ನಮ್ಮ ಮಗುಗೆ ಶ್ರಾವಣಿ ಮತ್ತು ಸುಬ್ಬುನೇ ನಾಮಕರಣ ಮಾಡಬೇಕು ಅನ್ನೋದು ನನ್ನ ಆಸೆ. ನಾನು ಆಸೆ ಪಟ್ಟಂಗೆ ನಮ್ಮ ಮಗುಗೆ ಅವರೇ ನಾಮಕರಣ ಮಾಡಿದ್ರೆ ನಮ್ಮ ಮಗು ಭವಿಷ್ಯ ಚೆನ್ನಾಗಿರುತ್ತೆ ಅನ್ನೋ ನಂಬಿಕೆ ನನಗೆ. ನೀನೇನು ತಲೆ ಕೆಡ್ಸ್ಕೋಬೇಡ, ಮಗು ಭವಿಷ್ಯ ತುಂಬಾನೇ ಚೆನ್ನಾಗಿರ್ತೀನಿ. ಯಾಕೆಂದ್ರೆ ಮಗು ಜೊತೆಲಿ ನಾನು ಇರ್ತೀನಲ್ವಾ. ಬರೀ ಮಗು ಜೊತೆ ಮಾತ್ರನಾ? ಮಗು ಜೊತೆಲಿ ಇದ್ಮೇಲೆ ನಿನ್ ಜೊತೆ ಇದ್ದ ಹಾಗೆ ತಾನೆ. ನನ್ನಪ್ಪ ನಂಗೇನು ಮಾಡಲಿಲ್ಲ, ನಾನು ನಮ್ಮಪ್ಪನ ಥರ ಆಗಬಾರ್ದು. ಮುಂದೊಂದು ದಿನ ನನ್ನ ಮಗು ನನ್ನ ಬಗ್ಗೆ ತುಂಬ ಹೆಮ್ಮೆ ಪಡುವಂಥ ವಿಷಯಗಳೆಲ್ಲ ಮಾತಾಡಬೇಕು. ಆ ಥರ ನಾನು ಬದುಕು ತೋರಿಸ್ತೀನಿ. ಸುಬ್ಬು ಅಣ್ಣ ಕಾಲ್ ಮಾಡ್ತಾ ಇದ್ದಾರೆ. ಹಲೋ ಸಾವಿತ್ರಿ, ಮದನ್ ಮನೆಗೆ ಬಂದು ನಮ್ಮ ಜೊತೆ ಎಲ್ಲ ವಿಷಯನೂ ಮಾತಾಡಿದ್ದಾನೆ. ನಮ್ಮ ಮನೆಯವ್ರೆಲ್ಲರೂ ಮಗುಗೆ ನಾಮಕರಣ ಮಾಡಬೇಕು ಅಂತ ಸಂತೋಷದಿಂದ ಒಪ್ಕೊಂಡಿದ್ದೀವಿ. ಇದೆಲ್ಲ ನಿನಗೋಸ್ಕರ, ನಿನ್ ಮಗುಗೋಸ್ಕರ. ಸಂತೋಷನಾ? ತುಂಬಾ ಸಂತೋಷ ಅಣ್ಣ. ನಂಗೆ ಇದಕ್ಕಿಂತ ಇನ್ನೇನು ಬೇಕು? ಹಾಗಿದ್ರೆ ನಾಳೆನೇ ಒಳ್ಳೆ ದಿನ ಇದೆಯಂತೆ, ನಾಳೆನೇ ನಾಮಕರಣ ಮಾಡ್ಬೋಣ. ಮಿಕ್ಕಿದೆಲ್ಲ ನನಗೆ ಸ್ವಲ್ಪ ಹೊತ್ತು ಬಿಟ್ಟು ಫೋನ್ ಮಾಡಿ ಹೇಳ್ತೀನಿ. ಸರಿ ಸರಿ, ಹಂಗೆ ಆಗಲಿ. ನೀವು ನನ್ನ ಆಸೆನ ಈಡೇರಿಸ್ಬಿಟ್ರಿ. ನಮ್ಮ ಮಗುಗೆ ನಾಮಕರಣ ಮಾಡಕ್ಕೆ ಸುಬ್ಬು ಅಣ್ಣ ಶ್ರಾವಣಿ ಒಪ್ಕೊಂಡ್ಬಿಟ್ರು. ವೆರಿ ಗುಡ್. ಅವ್ರಿಗೆ ನನ್ನ ಮೇಲೆ ತುಂಬ ಪ್ರೀತಿ ಇದೆ. ಅವ್ರು ಒಪ್ತಾರೆ ಅಂತ ನನಗೆ ಗೊತ್ತಿತ್ತು. ನನಗೂ ಗೊತ್ತಿತ್ತು. ಏನು ಏನಂದ್ರಿ? ಏನಿಲ್ಲ ಬಿಡು, ಕೊನೆಗೂ ಅವರಿಬ್ರು ಒಪ್ಕೊಂಡ್ರಲ್ಲ, ತುಂಬ ಖುಷಿ ಆಗ್ತಿದೆ. ರೀ, ನಾಮಕರಣ ಮಾಡೋಕ್ಕೇನೋ ಒಪ್ಕೊಂಡ್ರು, ಆದರೆ ನಾಮಕರಣನ ಎಲ್ಲಿ ಮಾಡೋದು, ಹೇಗೆ ಮಾಡೋದು ಇದೆಲ್ಲ ಏನು ಹೇಳಲಿಲ್ಲ. ಸುಬ್ಬು ಅಣ್ಣ ಮನೆಯವ್ರ ಹತ್ರ ಎಲ್ಲ ಮಾತಾಡಿ ನಿನಗೆ ಮತ್ತೆ ಕಾಲ್ ಮಾಡ್ತೀನಿ ಅಂತ ಹೇಳಿದ್ರು. ಸುಬ್ಬು ಕಾಲ್ ಮಾಡ್ತಾನೆ ಅಂತ ಹೇಳಿದ್ಮೇಲೆ ಅವನು ಕಾಲ್ ಮಾಡೇ ಮಾಡ್ತಾನೆ. ಮೊದಲು ನೀನು ಹೋಗಿ ರೆಸ್ಟ್ ಮಾಡು, ಮಗುಗಿಗೂ ಎದ್ಬಿಡುತ್ತೆ. ಹೋಗು, ನಡಿ. ಈ ವಿಷಯ ಮಾಮ್ ಗೊತ್ತಾಗಬಾರ್ದು. ಗೊತ್ತಾದರೆ ತುಂಬಾ ಬೇಜಾರು ಮಾಡ್ಕೋತಾರೆ. ನಾಮಕರಣ ಇಲ್ಲಿ ನಡೆಯೋದಕ್ಕಿಂತ ಬೇರೆ ಎಲ್ಲಾದರೂ ನಡೆದ್ರೆ ಒಳ್ಳೆಯದು. ಆಗ ಮಾಮ್ಗೆ ಈ ವಿಷಯ ಗೊತ್ತಾಗಲ್ಲ. ಎಷ್ಟೇ ಆದರೂ ಶ್ರಾವಣಿ ಸುಬ್ಬು ನಮ್ಮಮ್ಮನ ವಿರೋಧಿಗಳು. ಅವ್ರಿಗೆ ವಿರೋಧಿಗಳು ಅಂತಂದರೆ ನನಗೂ ವಿರೋಧಿಗಳೇ. ಐ ಹೇಟ್ ದೆಮ್. ಅಲ್ಲ, ನೀವು ಯಾರು ತಪ್ಪು ತಿಳ್ಕೊಳ್ಳಲ್ಲ ಅಂದರೆ ನಾನೊಂದು ಮಾತು ಹೇಳ. ಖಂಡಿತ ಹೇಳಿ. ನೀವೇನೇ ಹೇಳಿದ್ರು ಈ ಮನೆ ಒಳ್ಳೇದಕ್ಕೆ ಅಂತ ನಮಗೆ ಗೊತ್ತು. ನಾಮಕರಣ ಅನ್ನೋ ಕಾರಣ ಇಟ್ಕೊಂಡು ನೀವೆಲ್ಲ ಮನೆಗೆ ಹೋಗ್ತಿರೋದು ನನಗ್ಯಾಕೋ ಇಷ್ಟ ಆಗ್ತಿಲ್ಲ. ಮನಸ್ಸಿಗೆ ಏನೋ ಒಂಥರ ಆತಂಕ ಆಗ್ತಿದೆ. ನಾನು ಅದೇ ಮಾತು ಹೇಳೋಣ ಅಂದ್ಕೊಂಡಿದ್ದೆ. ನೀವಲ್ಲಿಗೆ ಹೋಗೋ ಬದಲು ಮಗುನ ಸಾವಿತ್ರಿನೂ ಇಲ್ಲಿಗೆ ಕರೆದು ಯಾಕೆ ನಾಮಕರಣ ಮಾಡಬಾರ್ದು? ಹಾ, ಎಂಥ ಮಾತು ಹೇಳಿದೆ ವಿಶಾಲು. ನನ್ನ ಮನಸ್ಸಲ್ಲಿ ಅದೇ ಇತ್ತು ಕಣೆ. ಲೋ ಸುಬ್ಬು, ಸಾವಿತ್ರಿ ನಿಂಗೆ ತಂಗಿ ಥರ ತಾನೆ. ಅಂದಮೇಲೆ ಈ ಮನೆ ಅವಳಿಗೆ ತವ್ರ ಮನೆ ಅಲ್ವನೋ. ಅವರಿಬ್ಬರನ್ನ ಕರೆಸಿ ಇಲ್ಲೇ ನಾಮಕರಣ ಮಾಡ್ಬೋದಲ್ವನೋ? ಹೌದಲ್ವಾ? ನಾನು ಇದನ್ನು ಯೋಚನೆ ಮಾಡಿರಲಿಲ್ಲ. ಸರಿ, ನಾವು ನಾಮಕರಣ ಇಲ್ಲೇ ಮಾಡ್ಬೋದು. ಹಂಗಂದ್ರೆ ಅವಾಗ ನಾವು ಸ್ವಲ್ಪ ಟೆನ್ಷನ್ ಫ್ರೀ ಆಗಿರ್ಬೋದು. ಆ ವಿಜಯಾಂಬಿಕಾ ಏನಾದರೂ ಬಲೆ ಹೆಣಿದ್ರೆ ನಾವು ಆ ಬಲೆಯಲ್ಲಿ ಸಿಗಾಕೊಳ್ಳೋದಿಲ್ಲ. ಸರಿ, ಹಾಗಾದರೆ ನಮ್ಮ ಮನೇಲೇ ನಾಮಕರಣ ಮಾಡ್ತೀವಿ ಅಂದರೆ ನನಗೂ ಸಂತೋಷನೇ. ಸಾವಿತ್ರಿನೂ ಇದಕ್ಕೆ ಖಂಡಿತ ಒಪ್ಕೋತಾಳೆ. ಅಬ್ಬಾ, ನನಗೀಗ ಸಮಾಧಾನ ಆಯಿತು. ಸಮಾಧಾನ ಅನ್ನೋದೇನೋ ಸರಿ ಕಣೆ, ಆದರೆ ನಾಮಕರಣ ಸುಮ್ಮನೆ ನಡೆಯೋದಿಲ್ಲವಲ್ಲ. ಒಂದಷ್ಟು ಖರ್ಚು ವೆಚ್ಚ ಇದ್ದೇ ಇರುತ್ತೆ ಕಣೆ. ಹೌದಪ್ಪ, ಅಣ್ಣನ ಸ್ಥಾನದಲ್ಲಿದ್ದೀನಿ ಅಂದಮೇಲೆ ಸೋದರ ಮಾವನಾಗಿ ಮೊದಲನೇ ಉಡುಗೊರೆ ಏನಾದರೂ ಚಿನ್ನ ಆದರೂ ಕೊಡಬೇಕು.
ಆದರೆ ಏನು ಮಾಡೋದು, ಸಾಲ ಮಾಡಿದ್ದು ದುಡ್ಡೆಲ್ಲ ಎಲೆಕ್ಷನ್ ಖರ್ಚಿಗೆ ಆಗ್ತಾ ಇದೆ. ಸುಬ್ಬು, ಇದು ತಗೋ. ಇದು ನನಗೆ ಅಜ್ಜಿ ಕೊಟ್ಟಿರೋ ಬಳೆ. ಇದನ್ನ ಅಡ ಇಟ್ಟು ನಾಮಕರಣದ ಖರ್ಚು ಹಾಗೆ ಮಗುಗೆ ಒಂದ್ಸರ ತಂದ್ಬಿಡು. ತಗೋ. ಮೇಡಮ್, ಲಲಿತಾದೇವಿ ಅಮ್ಮವ್ರು ಕೊಟ್ಟಿರೋ ಬಳೆನ ನಾಮಕರಣಕ್ಕೆ ಉಪಯೋಗಿಸೋದ? ಬೇಡ ಮೇಡಮ್, ಇದನ್ನೆಲ್ಲ ಆಡಾಡೋದು ಬೇಡ ಪ್ಲೀಸ್. ಸುಬ್ಬು, ನೀನಿಲ್ಲ ಅಂತ ಹೇಳೋ ಹಾಗೆ ಇಲ್ಲ. ಸಾವಿತ್ರಿ ಸಾಲಿಗ್ರಾಮದ ಹುಡುಗಿ, ನಾನು ಸಾಲಿಗ್ರಾಮದ ಮನೆ ಮಗಳು. ಇದು ನನ್ನ ಕರ್ತವ್ಯ. ಅವಳ ಪ್ರಾಣನ ಒತ್ತೆ ಇಟ್ಟು ನಮ್ಮಪ್ಪನ ಪ್ರಾಣ ಉಳಿಸಿದಾಳೆ. ಅಜ್ಜಿ ಸೇವೆ ಮಾಡಿದಾಳೆ. ಅಂಥದ್ರಲ್ಲಿ ಅವಳ ಮಗುಗೋಸ್ಕರ ಈ ಬಳೆ ಕೊಡೋದೇನು ದೊಡ್ಡ ವಿಷಯ ಅಲ್ವೇ ಅಲ್ಲ. ಶ್ರಾವಣಿಯಮ್ಮ, ನನ್ನ ಮಗ ಅವನ ಅಕ್ಕ ತಂಗಿಗೋಸ್ಕರ ಏನೆಲ್ಲ ಮಾಡಿದ್ದಾನೆ. ಎಷ್ಟೇ ಕಷ್ಟ ಇದ್ರೂ ಕೃಷ್ಣನ್ ಥರ ರಕ್ಷಣೆಗೆ ನಿಂತಿದ್ದಾನೆ. ಈಗ ಸಾವಿತ್ರನು ತಂಗಿಯಾಗಿ ಒಪ್ಕೊಂಡಿದ್ದಾನೆ. ಹಾಗಿರುವಾಗ ಕಷ್ಟ ಆದ್ರೇನಂತೆ, ತಂಗಿಗೋಸ್ಕರ ನಾಮಕರಣ ಮಾಡಲಿ ಬಿಡಿ. ನೀವು ಈ ಬಳೆ ಮಾತ್ರ ತೆಗೆದು ಕೊಡಬೇಡಿ. ನನ್ನ ಹತ್ರ ಚೀಟಿ ಅದು ಇದು ಹಾಕಿರೋ ದುಡ್ಡು ಸ್ವಲ್ಪ ಇದೆ, ಅದನ್ನು ಕೊಡ್ತೀನಿ ಅವನಿಗೆ. ಹೌದು ಕಣಮ್ಮ, ಐಶು ಹುಟ್ಟಿದಬ್ಬಕ್ಕೆ ಅಂತ ನಾನು ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದೆ. ಅದನ್ನು ಬೇಕಾದರೆ ನಾಮಕರಣಕ್ಕೆ ಖರ್ಚು ಮಾಡ್ಕೊಳ್ಳೋಣ. ಮುಂದಿನ ವರ್ಷ ಐಶು ಹುಟ್ಟಿದಬ್ಬನ ಚೆನ್ನಾಗಿ ಮಾಡ್ಕೊಂಡ್ರಾಯ್ತು. ಅಮ್ಮ, ದುಡ್ಡು ತೊಗೊಂಡು ಬಾ. ನಾನು ಆ ದೊಡ್ಡ ಸಾಸಿವೆ ಡಬ್ಬದಲ್ಲಿ ದುಡ್ಡಿಟ್ಟಿದ್ದೀನಿ, ಅದನ್ನು ತಂದುಬಿಡು. ಒಂದು ನಿಮಿಷ ಬಂದೆ. ಮೇಡಮ್, ನೀವು ಲಲಿತಾದೇವಿ ಅಮ್ಮವ್ರು ಕೊಟ್ಟಿರೋ ಬಳೆನ ನೀವೇ ಇಟ್ಕೊಳ್ಳಿ. ಇದನ್ನು ನಾವು ನಾಮಕರಣಕ್ಕೆ ಉಪಯೋಗಿಸೋದು ಬೇಡ. ಈಗ ಸಾವಿತ್ರಿ ನಮ್ಮನೆ ಮಗಳು ಅಂತ ಆದಮೇಲೆ ನಾವೆಲ್ಲ ಸೇರಿ ಮಗು ನಾಮಕರಣ ಮಾಡೋಣ. ಅದ್ಧೂರಿಯಾಗಿ ಅಲ್ಲದೆ ಇದ್ರು ಪ್ರೀತಿಯಿಂದ, ಅಕ್ರೆಯಿಂದ, ಒಳ್ಳೆ ಮನಸ್ಸಿಂದ ಅವಳನ್ನ ಹರ್ಸೋಣ. ತಗೋಪ್ಪ. ಸರಿ, ಹಾಗಾದ್ರೆ ಅತ್ತೇನು ಅದಕ್ಕೇನು ಇಷ್ಟು ಪ್ರೀತಿಯಿಂದ ದುಡ್ಡು ಕೊಡ್ತಿರೋವಾಗ ನಾನು ಬೇಡ ಅಂತ ಹೇಗೆ ಹೇಳಲಿ? ನಿಮ್ಮೆಲ್ಲರೂ ಪ್ರೀತಿನೇ ಆ ಮಗುಗೆ ರಕ್ಷೆ. ಅಪ್ಪ ಅಮ್ಮನೂ ನಾಮಕರಣಕ್ಕೆ ಕರೆಯೋಣ. ಆಹಾ, ನಾಳೆನೇ ಈ ಮನೇಲಿ ಶುಭ ಕಾರ್ಯ. ಗೊತ್ತೋ ಗೊತ್ತಿಲ್ಲದೇನೋ ಈ ಮನೇಲಿ ಮಗು ನಾಮಕರಣ ನಡೀತಾ ಇದೆ. ಸುಬ್ಬು, ಮುಂದಿನ ಸರ್ದಿ ಯಾರ್ದಂತ ಗೊತ್ತು ತಾನೆ?